ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ. ಸೊ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಸ್ನೈಪರ್ ಜೊತೆಗೆ ಐ ಆಮ್ ಗೋಯಿಂಗ್ ಟು ಬೈ ಅ ನ್ಯೂ ಹೆಲ್ಮೆಟ್. ಹೊಸ ಹೆಲ್ಮೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯಪ್ಪ ಹೆಂಗಿದೆ ನೋಡಿ, ಇದು ಹಳೆ ಹೆಲ್ಮೆಟ್, ಇದು ನಂದು SMK. ಸೊ ಇವತ್ತೊಂದು ಹೊಸ ಹೆಲ್ಮೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನೀವೆಲ್ಲ ನೋಡಿರ್ತೀರಾ ಆಲ್ರೆಡಿ. ಒಂದು ಹ್ಯಾಕ್ಸರ್ನ ಒಂದು ಆಫ್ ರೋಡಿಂಗ್ ಹೆಲ್ಮೆಟ್ ಇದೆ. ಸೊ ಅದನ್ನು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆಗೆ ನನ್ನ ವೈಫ್ ಬರ್ತಿದ್ದಾಳೆ. ಯಾಕೆಂದರೆ ಮೇಡಮೇ ಗಿಫ್ಟ್ ಕೊಡ್ತಾ ಇರೋದು ನನ್ನ ಬರ್ಡೇಗೆ. ಬನ್ನಿ ಹೋಗಿ ನೋಡುವ. ಇದೇ ಫಸ್ಟ್ ಟೈಮ್ ನಾನು ನೆಕ್ಸ್ಟ್ ರೋಡ್ ರೈಡರ್ಸ್ ಶಾಪಿಗೆ ಹೋಗ್ತಾ ಇರೋದು. ಸೊ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಓಪನ್. ಹಲೋ, ನಿನ್ನ ಜೀನ್ಸ್ ಪ್ಯಾಂಟ್ ಸೂಪರ್ ಆಗಿದೆ ಬೇಬಿ. ನೀನು ಸ್ಟೈಲ್ ಮಾಡ್ತಿದ್ಯಾ? ಕೇಳಿಸ್ಕೊಂಡ್ರ? ಇವಳು ಸ್ಟೈಲ್ ಮಾಡ್ತಾಳಂತೆ. ಓಕೆನಾ? ಬನ್ನಿ ಬನ್ನಿ ಮೇಡಮ್, ಬನ್ನಿ ಮೇಡಮಿಗೆ ಸೀಟೆಲ್ಲ ಅರೇಂಜ್ ಮಾಡೋಣ. ಸರ್ಕೊಳ್ರಪ್ಪ, ಎದೋಳು ಬೇಬಿ. ಓಕೆ ಓಕೆ, ಬನ್ನಿ ಮೇಡಮ್, ಬನ್ನಿ. ಹಾಂ, ಏನು ಹೇಳಿ? ಕೆಲಸ ಆಗಬೇಕಾದ್ರೆ ಮಾತ್ರ ಮೇಡಮ್. ಏನು ಹೇಳಿ? ನಮಗೆ ಬರ್ಡೇ ಗಿಫ್ಟ್ ಕೊಡ್ತಾ ಇದ್ದಾರೆ ನಮ್ಮವರು. ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಿದೆ. ಯಾಕೆಂದ್ರೆ ಸಾಮಾನ್ಯ ಗಿಫ್ಟ್ ಅಲ್ಲ, ಹೆಲ್ಮೆಟ್. ಎಲ್ಲಿದೆ ಹೆಲ್ಮೆಟ್ ಅಂಗಡಿ? ಎಲ್ಬಿಸ್ ನಗರ್ ರೋಡ್. ಇಲ್ಲ ಬೇಬಿ, ಅದು ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತ ಹೇಳ್ಬಿಟ್ಟು. ಬಾ ಹೋಗೋಣ. ಬನ್ನಿ ಅಪ್ಪ, ಹೆಲ್ಮೆಟ್ ತಗೊಳ್ಳೋಣ. ಓಕೆ. ನೋಡಿ 1000 ಅಂತೆ ಬರ್ಡೇಗೆ. 1000 ರೂಪಾಯಿ ಪೆಟ್ರೋಲ್ ಕೂಡ ಹಾಕ್ಸ್ತಿದ್ದಾರೆ ಮೇಡಮ್ ಅವರು ಕಾರಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫೈನಲಿ ಬಂದಿದ್ದೀವಿ ನೆಕ್ಸ್ಟ್ ರೋಡ್ ರೈಡರ್ಸ್ ಅಡ್ಡಾಗೆ. ಪಾರ್ಕಿಂಗ್ ಸಿಗ್ತಾ ಇಲ್ಲ, ಇದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಬೇಕು ಇವಾಗ. ಸೊ ಇಲ್ಲಿದೆ ನೋಡಿ ನೆಕ್ಸ್ಟ್ ರೋಡ್ ರೈಡರ್ಸ್. ನನ್ನ ಮಗಳು ನೋಡಿ ಅಲ್ಲೂ ಫೋಟೋ ಶೂಟ್ ಮಾಡಿಸ್ತಿದ್ದಾಳೆ. ಓಯ್, ನಾನು ಹೆಲ್ಮೆಟ್ ತೊಗೊಳಕ್ಕೆ ಬಂದರೆ ನೀನೇನೇ ಮಾಡ್ತಿದ್ದೀಯ ಅಲ್ಲಿ? ಬಾರ್ಬಿ ಹೆಲ್ಮೆಟ್ ಬೇರೆ ಸಿಕ್ಕಿದೆ ಹುಡುಗಿಗೆ. ಹೆಂಗಿದೆ? ಹಾಂ, ಹೋಗೋದೇನಾ ರೈಡ್ ಇನ್ಮೇಲೆ? ಹಾಂ, ಸೂಪರ್. ಸೊ ಸ್ನೇಹಿತರೆ, ಇದೇ ಹೆಲ್ಮೆಟ್ಟು ನಾನು ನೋಡ್ತಾ ಇದ್ದಿದ್ದು. ಸೊ ಹೆಂಗಿದೆಯಾ? ಹಾಂ, ಹೆಂಗಿದೆ? ವೈಸರು ಇದೆ. ಹೇಳಿ ಬೇಬಿ. ಅಯ್ಯೋ, ಇಲ್ಲೂ ವೈಸರ್ ಇದೆ ನೋಡ್ಸೋತಿ. ವಾವ್, ವಾ. ನೆಕ್ಸ್ಟ್ ರೈಡರ್ ಫಿಕ್ಸು. ಬೈಕ್ ಕೊಡಿಸ್ಬೇಕಾ ನೆಕ್ಸ್ಟು? ಸರ್ ನೋಡಿ, ಇದು ಪಿನ್ ಲಾಕ್ ಕೂಡ ಇದೆ ಇದಕ್ಕೆ, ವೈಸರಿಗೆ. ಹಾಗೂ ಇದೊಂದು ಎಕ್ಸ್ಟೆಂಡರ್ ಕೂಡ ಇದೆ. ಇದು ಮೇಲ್ಗಡೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ವೈಸರ್ನ. ನೋಡೋಕ್ಕೆ ಸೂಪರಾಗಿದೆ. ಸೊ ಇದಲ್ಲದಲ್ಲೇ ಇಲ್ಲಿದೆ ನೋಡಿ, ಇದೊಂದು ಬಟನ್ ಇದೆ ನೋಡಿ. ಇದು ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಒಂದು ವೈಸರ್ ಕೂಡ ಬರುತ್ತೆ. ಸನ್ ವೈಸರ್, UV ಪ್ರೊಟೆಕ್ಟೆಡ್ ಕೂಡ ಇರುತ್ತೆ ಇದು. ಹೆಂಗಿದೆಯಾ ಸ್ವಾತಿ? ಬೇಬಿ ತೊಗೊಳೋದಾ ಹೆಲ್ಮೆಟ್ಟು ನಿನಗೂ? ಹಾಂ. ಸೊ ಸೈಜ್ ಬಂದು XL ಇದೆ. ಒಂದು ನಿಮಿಷ ಇಟ್ಕೊಳ್ಳ, ಇದು ವಿಡಿಯೋ ನಿಮಗೆ ಆಪ್ಷನ್ಸ್ ಎಲ್ಲ ಇದೆಯಾ? ಓಕೆ 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 ಓಕೆ. XL ಅಲ್ಲಿ ನಮ್ಮ ಹತ್ರ ಏನೇನಿದೆ ಎಲ್ಲ ತೋರಿಸ್ತೀವಿ. ಹಾಂ ಹಾಂ ಹಾಂ. ಇದು ಪರ್ಫೆಕ್ಟ್ ಇದೆ, ಫಿಟ್ಟಿಂಗ್ ಇದು XL ಅಲ್ಲ. ಇದು ನಿಮ್ಮ ವಿಡಿಯೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಇರುತ್ತೆ. ಹೌದು ನೋಡಿ, ಪ್ಲೇನ್ ಬ್ಲ್ಯಾಕು, ಪ್ಲೇನ್ ಮ್ಯಾಟ್ ಬ್ಲ್ಯಾಕ್ ಆ್ಯಂಡ್ ಮ್ಯಾಟ್ ಆರೆಂಜ್ ಅಲ್ಲ ಅಂದರೆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ದೂರದಿಂದಾನೆ. ಕ್ಯಾಮ್ರಾದಲ್ಲೆಲ್ಲ ಕ್ಯಾಪ್ಚರ್ ಆಗೋದು ಸಖತ್ತಾಗುತ್ತೆ. ಹೌದು. ಅದು ಹಾಕೊಂಡು ನೋಡಿ ಅಣ್ಣ, ಫೋಟೋ ವಿಡಿಯೋ ನೋಡಿ. ಆರೆಂಜ್ ನಿನಗೆ ಫೇವ್ರೇಟ್ ಅಲ್ಲ? ಆರೆಂಜ್ ಫೇವ್ರೇಟ್. ಎಲ್ಲೋ, ರೆಡ್ ಆ್ಯಂಡ್ ಬ್ಲ್ಯಾಕ್. ಐ ಥಿಂಕ್ ಅದು ಬೇಡ. SMK ಸೇಮ್ ಇದೆ ನನ್ನ ಹತ್ರ ಆಲ್ರೆಡಿ. ಸೊ ಅದಕ್ಕೆ ಇದೊಂದು
ಇದು ತುಂಬಾ ಜನ ಹುಡುಕ್ತಾರೆ ಬಟ್ ಈಸಿಲಿ ಸಿಗಲ್ಲ ಈ ಕಲರ್. ನಾನು ಆಕ್ಚುಲಿ ಆರ್ಡರ್ ಮಾಡಿ ಪಾಯಿಂಟ್ ಅಂತ ನೀವು ಹೇಳಿದ್ದು ಕ್ಯಾಮ್ರಾಗೆ ದಟ್ ಇಟ್ ಲುಕ್ಸ್ ಗುಡ್. ಆಕ್ಚುಲಿ ನಾನು ಒಂದು ಹೆಲ್ಮೆಟ್ ಮೋಟೋ ಟಾರ್ಕ್ ಅವ್ರು ಕೊಟ್ಟಿದ್ದೀನಿ. ಹೌದು, ಓಕೆ. ಅವ್ರಿಗೆ ಸೇಮ್ ಹೆಲ್ಮೆಟ್. ಬ್ರೋ ಇದು ಲಾರ್ಜ್ ಅನ್ಸುತ್ತೆ ಇದು. ಇಲ್ಲ ಎಕ್ಸೆಲ್ ಸೇಮ್ ಅಣ್ಣ. 2 ಸ್ಟಾರ್ಸ್ ಹೊರಗಡೆ ಹೇಳಿರಿ, ಸ್ಟಾರ್ಸ್ ಹೊರಗಡೆ ಹೇಳಿರಿ, ಈಸಿಲಿ ಆಗುತ್ತೆ. ಇದು ಎಕ್ಸೆಲ್. ಅದನ್ನ ಯೂಸ್ ಲೈಕ್ ಕಸ್ಟಮರ್ ಟ್ರೈ ಮಾಡಿ ಸ್ವಲ್ಪ ಲೂಸ್ ಆಗಿರ್ಬೇಕು. ಅದು ಇಲ್ಲ ಕರೆಕ್ಟ್ ಆಗಿದೆ ಅದು ಲೂಸ್ ಆಗಿದೆ. ಕಸ್ಟಮರ್ ಟ್ರೈ ಮಾಡಿ ಲೂಸ್ ಆಗಿರ್ಬೋದು ಬಟ್ ಇದು ಕರೆಕ್ಟ್ ಆಗಿದೆ. ಅದು ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ. ಅಣ್ಣ ಒಂದು ನಿಮಿಷ ಬಂದ್ರೆ. ಹಾ ಓಕೆ ಹೆಂಗಿದೆ ಇದು? ಸೈಡಿಗೆ ಟರ್ನ್ ಆಗೋ. ಅಮ್ಮ ಇದು ಇಟ್ಕೊಳ್ಳಮ್ಮ. ಅಮ್ಮ ಏನಂತ ಇದನ್ನೇ ತಗೊಳ್ಳೋಣ ಅಂತೀರಾ? ಸಮ್ವಾಟ್ ಐ ಲೈಕ್ ದಿಸ್ ಕಲರ್ ಗ್ರೇ ಕಿಂತ. ಫಿಕ್ಸಾ? ಲೆಟ್ಸ್ ಗೋ ಫಾರ್ ದಿಸ್. ನನ್ನ ಹಿಮಾಲಯನ್ ಬ್ಲ್ಯಾಕ್ ಕಲರ್ ಸ್ನೇಹಿತರೆ. ಅದಕ್ಕೆ ಇನ್ಮೇಲೆ ಈ ಥರದೊಂದು ಆರೆಂಜು ಅಲ್ಲಲ್ಲೇ ಲೈಟಿಂಗ್ ಥರ ಪೇಂಟಿಂಗ್ ಕೊಟ್ಬಿಟ್ರೆ ಹೆಲ್ಮೆಟ್ಟಿಗೆ ಮ್ಯಾಚ್ ಆಗುತ್ತೆ ಗಾಡಿ. ಏನಂತೀರಾ? ಗಾಡಿಗೆ ಹೆಲ್ಮೆಟ್ ಅಲ್ಲ, ಹೆಲ್ಮೆಟ್ಟಿಗೆ ಗಾಡಿ ಮ್ಯಾಚ್ ಆಗೋ ಥರ ಮಾಡೋಣ. ಥಮ್ಸ್ ಅಪ್ ಮಾಡು, ಥಮ್ಸ್ ಅಪ್ ಮಾಡಿ ಇಟ್ಕೊಂಡಿದ್ದೀನಿ. ಥಮ್ಸ್ ಅಪ್ ಮಾಡು. ನಮಸ್ಕಾರ ಅಣ್ಣ. ನಮಸ್ಕಾರ. ಅಂತೂ ಇಂತೂ ಇಷ್ಟು ನೋಡಿ, ಇಷ್ಟು ವರ್ಷ ಆಗಿದೆ ಅಲ್ಲ? ಒಂದು 2 ವರ್ಷ ಅಂತೂ ಆಯ್ತು 100%. 1 ವರ್ಷ ಅಂಗಡಿ ಆಲ್ಮೋಸ್ಟ್ ಆಗ್ತಾ ಇರೋದು. ಹೌದು, ಅದಕ್ಕೆ ಮುಂಚೆ ಅಲ್ಲಿ ಮಾಡಿರೋದು. ಸ್ನೇಹಿತರೆ ಇವರು ನಿತಿನ್ ಅಂತ, ನೆಕ್ಸ್ಟ್ ರೋಡ್ ರೈಡ್ ಓನರ್ ಇವರು. ಸೊ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದೀವಿ. ಇವರು ಏನಂತಾರೆ ಇನಾಗ್ರೇಷನ್ ಕರೆದಿದ್ರು, ನಾನು ಬರೋಕ್ಕಾಗಿಲ್ಲ, ಸಾರಿ. ಸೊ ಇವತ್ತು ಬಂದಿದ್ದೀವಿ. ನಿಮ್ಮನ್ನ ನೋಡಿ ಖುಷಿ ಆಯ್ತು. ನೀವು ಇಲ್ಲ ಅಂತ ಅನ್ಕೊಂಡು ಬೇಜಾರಾಗಿದ್ವಿ. ಫೈನಲಿ ಬಂದ್ರಲ್ಲ. ಹೇಳಿದ ತಕ್ಷಣ ನಿಮಗೆ ಬರ್ತೀನಿ ಅಂತ ಒಂದು ಪ್ರಾಡಕ್ಟ್ ತರಬೇಕಾಯ್ತು. ಓಕೆ 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 ಅವ್ರದ್ದು ಗಾಡಿ ಫಿಟ್ಟಿಂಗ್ ನಡೀತಾ ಇದೆ. ಸೂಪರ್ ಬೈ. ಇವಾಗ ಇದು ಎರಡರಲ್ಲಿ ಕನ್ಫ್ಯೂಷನ್ ಯಾವ್ದಂತೀರಾ ನೀವು? ನೀವು ಕಳ್ಸಿದ್ದೀರಾ ಫೋಟೋ ಇದು. ಹೌದು, ಬಟ್ ಇದೇನೋ ಚೆನ್ನಾಗಿದೆ. ಎರಡು ಸೇಮ್ ಮಾಡೆಲ್ನಾ? ಎರಡು ಒಂದೇ ಸರ್. ಏನು ಎರಡು ಒಂದೇನೆ, ಎರಡು ಒಂದೇ ಇರೋದು. ಬಟ್ ಇದೇನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಇಷ್ಟ ಆಯ್ತು. ನಮ್ದು ಕಾಂಬಿನೇಷನ್ ಬ್ಲ್ಯಾಕ್ ಅಲ್ಲಿ ಈ ಕಲರ್ ಮಾಡಿಬಿಟ್ಟಿದಾರಲ್ಲ, ಆರೆಂಜ್. ಹೌದು, ನೋಡೋಕೆ ಚೆನ್ನಾಗಿದೆ. ಏನೋ ಅಂತೀರಾ? ಮ್ಯಾಟ್ ಬ್ಲ್ಯಾಕ್ ಸರ್, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಓಕೆ. ಸೊ ನನ್ನ ಮಗಳು, ನನ್ನ ವೈಫು. ಹಾಗೆ ನಾನು ಸೊ ಸ್ನೇಹಿತರೆ ನೀವು ನೋಡ್ಬೋದು ಜಾಕೆಟ್ಸ್ ಇದೆ, ಆಮೇಲೆ ಟಾಪ್ ಬಾಕ್ಸ್ ಕೂಡ ಇದೆ, ಆಮೇಲೆ ಇಲ್ಲಿ ಫ್ಲ್ಯಾಶ್ ಎಕ್ಸು, ಬ್ರೇಕ್ ಪ್ಯಾಡ್ಸು, ಹೈಡ್ರೇಷನ್ ಪ್ಯಾಕ್ ಕೂಡ ಸಿಗುತ್ತೆ. ಯು ನೇಮ್ ಇಟ್ ಯು ಗೆಟ್ ಇಟ್. ಆ ಥರ ಸ್ಟಾಕ್ಸ್ ಇದೆ ಇವ್ರ ಹತ್ರ. ಹೆಲ್ಮೆಟ್ ಅಂತೂ ಒಳ್ಳೆ ಕಲೆಕ್ಷನ್ಸ್ ಇದೆ, ಹೆಲ್ಮೆಟ್ ನೋಡ್ಬೋದು. ಆಮೇಲೆ ಫಿಟ್ಟಿಂಗ್ ಕೂಡ ಇಲ್ಲೇ ಮಾಡ್ತಾರೆ ನೋಡಿ ಇವರು. ನೋಡಿ ಹೆಲ್ಮೆಟ್ಸು, ವೈಡ್ ರೇಂಜ್ ಆಫ್ ಹೆಲ್ಮೆಟ್. ಹೋಗೋಣ ಬೇಬಿ? ನಿಂದೊಂದು ನಂದೊಂದಾ? ಹೋಗೋದಾ? ನಡಿ ಮತ್ತೆ ಹೋಗೋಣ ಬಾ. ಬಾಯ್ ಹೇಳು, ಎಲ್ಲರಿಗೂ ಬಾಯ್ ಹೇಳಿ ಫಸ್ಟು. ಅಮ್ಮಂಗೆ ತೊಗೊಂಡ್ಲಿಲ್ಲ ಅಲ್ಲಿ. ಯಾರು ಹೋಗೋದು ರೈಡಿಗೆ? ನೀನು ನಾನು ಹೋಗೋದಾ? ಲೈನ್ ಇರೋ ಬೈಕು ಅದೇನೋ ಅವತ್ತಿಂದನೂ ಹೇಳ್ತಿದ್ದಲ್ಲ ಅವಳು. ಸರಿ ಎಲ್ಲರಿಗೂ ಬಾಯ್ ಹೇಳು. ಬಾಯ್ 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 ಬ್ರೋ, ಸಿಗೋಣ ಬ್ರೋ. ಥ್ಯಾಂಕ್ ಯು ಬ್ರೋ. ಬಾಯ್ 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 ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್ ಬ್ರೋ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಿದ್ರೆ ಕಾಲ್ ಮಾಡಿ. ಖಂಡಿತ ಬ್ರೋ. ಥ್ಯಾಂಕ್ ಯು ಫಾರ್ ದ ಬೆಸ್ಟ್ ಪ್ರೈಸ್. ಅಲ್ಲಿಡು, ತಗೊಳ್ಳಿ. ಇದೊಂದಿದೆ. ಹ್ಯಾಪಿನಾ ಬೇಬಿ? ಅಪ್ಪ ಹೆಲ್ಮೆಟ್ ತೊಗೊಳಕ್ಕೆ ಬಂದರೆ ನಿನಗೂ ಲಾಟ್ರಿ. ಹಾಂ, ಸರಿ ಇದ್ದಾಳೆ. ಹೆಲ್ಮೆಟ್ನ ನೀಟಾಗಿ ಡೀಟೇಲಾಗಿ ಹೋಗಿ ನೋಡ್ಕೊಂಬರೋಣ, ಏನಂತೀರಾ? ಅದಕ್ಕಿಂತ ಮೊದಲಾಗಿ ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಏನಕ್ಕೆ ಥ್ಯಾಂಕ್ಸ್ ಕೊಡ್ತಿದ್ಯಾ? ಥ್ಯಾಂಕ್ ಯು. ಅಮ್ಮಂಗೆ ಕೊಡು ಥ್ಯಾಂಕ್ಸ್. ಅಮ್ಮ ಕೊಡ್ಸಿದ್ದು ನಿನಗೆ ಹೆಲ್ಮೆಟ್, ನಾನಲ್ಲ. ಟಾಡಾನ್. ಸೂಪರ್ ಆಗಿತ್ತು, ಸಕ್ಕತ್ತಾಗಿತ್ತು ಇವತ್ತಿನ ದಿನ. ಖುಷಿ ಆಯ್ತು. ಅವಳಿಗೊಂದು ಹೆಲ್ಮೆಟ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅವಳ ಲೈಫಲ್ಲಿ ಫಸ್ಟ್ ಹೆಲ್ಮೆಟ್ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಶಾಪಿಂದನೇ ಆಯ್ತು. ಬಾರ್ಬಿ ಹೆಲ್ಮೆಟ್ ತಗೊಂಡೆ. ಬಾರ್ಬಿ ಹೆಲ್ಮೆಟ್. ಹೌದಾ?
ಸೂಪರ್. ಸೊ ಮಕ್ಕಳಿಗೂ ಕೂಡ ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನೀವು ಗಾಡಿಯಲ್ಲಿ ಕೂರಿಸ್ಕೊಂಡು ಹೋದಾಗ ಹೆಲ್ಮೆಟ್ ಇಸ್ ವೆರಿ ವೆರಿ ರಿಕ್ವೈರ್ಡ್. ಸೊ ದಯವಿಟ್ಟು ನೀವು ಕೂಡ ಮಕ್ಕಳನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಒಂದು ಹೆಲ್ಮೆಟ್ ತೊಗೊಳ್ಳಿ. ಇಟ್ ಇಸ್ ಜಸ್ಟ್ ಒಂದು 900 rupees 800 rupeesಗೆ ಆಯ್ತು ನನಗದು. ಸೊ ಬನ್ನಿ ನೆಕ್ಸ್ಟ್ ರೈಡರ್ಸಿಗೆ ಬಂದು ತೊಗೊಂಡೋಗಿ. ಸ್ಟೇ ಟ್ಯೂನ್. ಹೆಲ್ಮೆಟ್ ನೋಡ್ಕೊಂಬರೋಣ ಫಸ್ಟ್. ಸ್ನೇಹಿತರೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಹೆಂಡತಿ ನೋಡಿ ನನಗೆ ಮತ್ತೆ ಸ್ನಿಚ್ಚಲ್ಲಿ ಕೂಡ ಶಾಪಿಂಗ್ ಮಾಡಿಕೊಟ್ಟಿದ್ದಾಳೆ, ಬಟ್ಟೆ ತೆಗೆದುಕೊಟ್ಟಿದ್ದಾಳೆ ನನ್ನ ಬರ್ಡೇಗೆ. 3 ಶರ್ಟು. ಥ್ಯಾಂಕ್ ಯು ಬೇಬಿ. ಏ ಗುಂಡಮ್ಮ, ಯಾರೋ ಉರ್ಕೊಂಡಿದ್ದಾರೆ, ಯಾರೋ ಉರ್ಕೊಂಡಿದ್ದಾರೆ, ಯಾರೋ ಉರ್ಕೊಂಡಿದ್ದಾರೆ. ಬೇಬಿ ನನ್ನ ಬರ್ಡೇ ಕಣೆ, ಅಪ್ಪನ ಬರ್ಡೇ. ಈಗ ನಿನಗೂ ಹೆಲ್ಮೆಟ್ ಕೊಡ್ಸಿದ್ರು ತಾನೆ? ಹಾಂ, ಕೊಡ್ಸಿದ್ರು ತಾನೆ ಅಮ್ಮ? ಬೇಬಿ ಅಪ್ಪಂಗೆ ಒಂದು 3 ಶರ್ಟ್ ಬೇಬಿ. ದಿನಕ್ಕೆ ದಿನ. ಸ್ನೇಹಿತರೆ, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಇವರಿಬ್ರು ಇದಾರಲ್ಲ, ಎವ್ರಿ ಡೇ ಹೊಸ ಬಟ್ಟೆ ಇವಳು ತೊಗೊಂಬರ್ತಾಳೆ. ಒಂದಲ್ಲ ಎರಡಲ್ಲ ತೊಗೊಂಡು ಬಂದೇ ಬರ್ತಾಳೆ. ಅಟ್ಲೀಸ್ಟ್ ವಾರಕ್ಕೆ ಒಂದು 3 ಸತಿನಾರು ತೊಗೊಂಡು ಬಂದೇ ಬರ್ತಾಳೆ. ಇಷ್ಟು ಬಟ್ಟೆ ತೊಗೊಳೋರು. ನಮಗೆ ವರ್ಷಕ್ಕೊಂದು. ಸೊ ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಆಕ್ಸರ್ನ ಹೊಸ ಹೆಲ್ಮೆಟ್ ನಾನು ತೊಗೊಂಡಿರೋದು. ಸೊ ಇದು ನನ್ನ ರೆಗ್ಯುಲರ್ ಆಫ್ ರೋಡಿಗೆ ಹೋಗ್ತಾ ಬಳಸ್ತಾ ಇದ್ದಂಥ ಹೆಲ್ಮೆಟ್ಟು. ಸೊ ಇದು ಎರಡರ ನಡುವೆ ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಏನು ಅಂತ ನೀವು ಕೇಳಿದ್ರೆ, ಸೈಜಲ್ಲಿ ನೋಡ್ಬೋದು SMK ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಯಾಕೆಂದರೆ ಅದೊಂದು ಮೇಲ್ಗಡೆ ಇರುವಂಥ ಫ್ಲ್ಯಾಪಿಂದ. ಸೊ ಅದು ಬಿಟ್ಟರೆ ಹೈಟು ಅಷ್ಟೇ ಸ್ವಲ್ಪ SMK ಜಾಸ್ತಿ ಕಾಣಿಸುತ್ತೆ. ಆಕ್ಸರಲ್ಲಿ ಏನೊಂದು ಒಳ್ಳೆ ಫೀಚರ್ ಅಂತ ಕೇಳಿದ್ರೆ, ನನಗೆ SMKಯಲ್ಲಿ ನಿಮಗೆ ವೈಸರ್ ಬರಲ್ಲ. ಸೊ ಇಲ್ಲೇನಿದೆ ನೋಡಿ, ಇಲ್ಲಿ ವೈಸರ್ ಬರ್ತಿದ್ದಿಲ್ಲ. ಸೊ ಹಾಗಾಗಿ ಪ್ರತಿ ಸತಿ ನಾನು ಏನು ಮಾಡ್ತಿದ್ದೆ, ಟೂರಿಂಗ್ ಹೋದಾಗ ಇದ್ರ ಮೇಲೆ ಇನ್ನೊಂದು ಗ್ಲಾಸ್ ಬರುತ್ತಲ್ಲ, ಇಲ್ಲಿದೆ ನೋಡಿ ಈ ಗ್ಲಾಸು, ಇದನ್ನು ನಾವು ಇಲ್ಲಿ ಫಿಟ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಬಟ್ ಏನಾಗುತ್ತೆ, ಸುತ್ತಲೂ ಜಾಗ ಇರುತ್ತಲ್ಲ, ಸೊ ಮೂಗೊಳಗಡೆ ಆಮೇಲೆ ಕಣ್ಣತ್ರ ಅಷ್ಟೇನು ಹೋಗಲ್ಲ, ಬಟ್ ಮುಖಕ್ಕೆ ತುಂಬ ಡಸ್ಟ್ ಹೋಗೋದು. ಸೊ ಹಾಗಾಗಿ ಇವಾಗ ನಾನು ಹೆಲ್ಮೆಟ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಹೆಲ್ಮೆಟ್ಟು ಮೇಯ್ನ್ ಒಂದು ರೀಸನ್ ಏನಂತಂದರೆ, ನಾನು ಹೇಳಿದಾಗೆ ಇದಕ್ಕೆ ವೈಸರ್ ಬರಲ್ಲ, ಓಕೆನಾ. ಸೊ ಅದೇ ಮೇಯ್ನ್ ರೀಸನ್ನು ನಾನು ಇದನ್ನು ಅಪ್ಗ್ರೇಡ್ ಮಾಡೋಕ್ಕೆ. ಬಟ್ ಡೆಫಿನೆಟ್ಲಿ ಆಫ್ ರೋಡಿಗೆಲ್ಲ ಹೋದಾಗ, ಈ ಸಣ್ಣ ಪುಟ್ಟ ಆಫ್ ರೋಡೆಲ್ಲ ಹೋದಾಗ, ನಿಯರ್ ಬೈ ಆಫ್ ರೋಡ್ ಹೋದಾಗ ಇನ್ಮೇಲೆ ಈ ಹೆಲ್ಮೆಟ್ನ ಯೂಸ್ ಮಾಡ್ತೀನಿ ನಾನು, ಇಲ್ಲ ಅಂತಿಲ್ಲ. ಬಟ್ ಇದು ನನ್ನ ಹೊಸ ಹೆಲ್ಮೆಟ್ಟು ಆಕ್ಸರ್. ಸೊ ಇಲ್ಲಿ ಏನು ಫೀಚರ್ಸ್ ಏನೇನಿದೆ ಅಂತ ನೋಡಿದ್ರೆ, ಸೊ ಇದು ನಾವು ಸ್ವಲ್ಪ ಹಿಂಗೆ ಮುಂದಕ್ಕೆ ತೊಗೊಂಬರ್ಬೋದು, ಎಕ್ಸ್ಟೆಂಡ್ ಮಾಡ್ಕೊಬೋದು. ಬಿಸಿಲು ತುಂಬ ಜಾಸ್ತಿ ಇತ್ತು ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಬೋದು, ಬೇಡ ಅಂದರೆ ಇದು ನನಗೆ ವಾಪಸ್ ಕೂಡ ಕಳಿಸ್ಬೋದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ, ಇಲ್ಲಿದೆ ನೋಡಿ ವೈಸರ್ ಒಂದೇ ಅಲ್ಲದಲ್ಲೇ ಇದರಲ್ಲಿ ಪಿನ್ ಲಾಕ್ ಕೂಡ ಬಂದಿದೆ. ಇಲ್ಲಿದೆ ನೋಡಿ ಪಿನ್ ಲಾಕು. ಬೇಸಿಕ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ವೈಡ್ ವಿಷನ್ ಇದೆ, ಆಮೇಲೆ ಡಬಲ್ ಡಿ ರಿಂಗ್ ಅಂತಂದರೆ ಲಾಕು ಮಾಡೋದು ಡಬಲ್ ಡಿ ರಿಂಗ್ ಇಲ್ಲಿದೆ ನೋಡಿ. ಸೊ ಲಾಕ್ ಈ ಥರ ಬರುತ್ತೆ, ಬಟನ್ ಥರದ್ದಲ್ಲ. ಮಾಮೂಲಿ ಸುಮಾರು ಹೆಲ್ಮೆಟಲ್ಲಿ ನೀವು ನೋಡಿರ್ಬೋದು ಲಾಕ್ ಬರುತ್ತಲ್ಲ, ಆ ಥರದ್ದಲ್ಲ. ಇದೆಲ್ಲ ಡಬಲ್ ಡಿ ಲಾಕು ಪ್ಲಸ್ ಒಂದು ಇದು ಕೂಡ ಒಂದು ಮ್ಯಾಗ್ನೆಟ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಂತಂದರೆ ಸ್ಟಿಕ್ಕರ್ಸು, ರಿಫ್ಲೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬ್ಲಡ್ ಗ್ರೂಪ್ ಕೂಡ ಯಾವುದು ಅಂತ ಹೇಳಿ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಆಕ್ಸರ್ ಅಂತ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಅದಾದ ನಂತರ ಈ ಥರದೊಂದು ರಿಫ್ಲೆಕ್ಟರು, ಆಮೇಲೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅನ್ನೋದನ್ನು ನೀವು ಇದರಲ್ಲಿ ಅಂಟಿಸ್ಬೇಕಾಗತ್ತೆ. ಏನಕ್ಕೆ ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಾಗೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಾಗಲಿಕ್ಕೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂತಂದರೆ, ನೀವು ನೈಟ್ ಹೊತ್ತು ಓಡಾಡಬೇಕಾದ್ರೆ ಒಂದಿಲ್ಲ ಈ ಕಡೆ ಸೈಡಲ್ಲಿ ಇಲ್ಲಾಂದರೆ ಹಿಂದ್ಗಡೆ ನೀವು ಅದನ್ನು ಅಂಟಿಸ್ಕೊಬೋದು. ಬಟ್ ಫಿಟ್ ಆ್ಯಂಡ್ ಫಿನಿಶ್ ನೀವು ನೋಡ್ಬೋದಲ್ಲ ಸ್ನೇಹಿತರೆ, ಏನು ಸಕ್ಕತ್ತಾಗಿದೆ ನೋಡಿ. ಆ ಆರೆಂಜ್ ಕಲರು ಸಖತ್ ಕ್ರೇಜಿಯಾಗಿದೆ. ಸೊ ನಾನು ಇವಾಗ ಏನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ನನ್ನ ಗಾಡಿ ಕಲರು ಹಿಮಾಲಯನ್ದು ಬ್ಲ್ಯಾಕ್ ಅಲ್ವಾ. ಸೊ ಬ್ಲ್ಯಾಕ್ ಆ್ಯಂಡ್ ಆರೆಂಜು ಕಾಂಬಿನೇಷನಲ್ಲಿ ನಾನಿವಾಗ ಹಿಮಾಲಯನ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರೋಂಥ ಸೈಜ್ ನೋಡಿದ್ರೆ XL ಹೆಲ್ಮೆಟ್ ಸೈಜು. ಹೆಲ್ಮೆಟ್ ಒಳ್ಳೆ ಗ್ರಿಪ್ಪು, ಒಳ್ಳೆ ಸಾಲಿಡಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಷ್ಟು kg ಇದೆ ಅಂತ ನೋಡಿದ್ರೆ ನೋಡಿ, ISI ಮಾರ್ಕ್ ಕೂಡ ಇದೆ ಇದರಲ್ಲಿ.
ಸೊ 1600 ಗ್ರಾಮ್ ಅಂದರೆ 1.5 ಮೇಲೆ 100 ಗ್ರಾಮು, 1.5 kg ಮೇಲೆ 100 ಗ್ರಾಮ್ ಇದೆ. ECE ಡಾಟ್ ಕೂಡ ಅಪ್ರೂವ್ಡು, ಸಖತ್ತಾಗಿದೆ ಮಾತ್ರ. ಸೊ ನೆಕ್ಸ್ಟು ಫಸ್ಟ್ ರೈಡ್ ಇದರಲ್ಲಿ ಯಾವಾಗ ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನೊಂದೇನಂತಂದರೆ ಇದರಲ್ಲಿ ನಿಮಗೆ ಈ ಒಂದು ವೈಸರು ಪಿನ್ಲಾಕ್ ಜೊತೆಗೆ ಅಲ್ದಲ್ಲೇ ನೆಕ್ಸ್ಟು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ. ಇದು ನೀವು ಏನಾದರೂ ಈ ಥರ ಹಿಂಗೆ ಮಾಡಿದ ತಕ್ಷಣ ಸನ್ ವೈಸರ್ ಬರುತ್ತೆ ನೋಡಿ. UV ಪ್ರೊಟೆಕ್ಟೆಡ್, ಅದೂ UV ಪ್ರೊಟೆಕ್ಟೆಡ್ಡು. ರಿಮೂವ್ ದಿಸ್ ಫಿಲಿಮ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ಫೀಚರು. ಸೊ ಬೇಸಿಕ್ಲಿ ನಾನಿಲ್ಲಿ ಏನು ನನಗೆ ಅಡ್ವಾಂಟೇಜ್ ಏನಂತಂದರೆ ಈ 2 ಹೆಲ್ಮೆಟಲ್ಲಿ ಒಂದು SMKಲ್ಲಿ ನೋಡ್ಬೋದು ಯಾವುದೇ ಥರದ್ದು ಗ್ಲಾಸಸ್ ಏನೂ ಬರೋದಿಲ್ಲ, ವೈಸರು ಇಲ್ಲ. ಸೊ ಇಲ್ಲಿ ಬಂದರೆ ನನಗೆ ಐ ಹ್ಯಾವ್ ಗಾಟ್ ಸನ್ ವೈಸರು ಹಾಗೂ ನಾರ್ಮಲ್ ವೈಸರು ಪ್ಲಸ್ ಓವರಾಲ್ ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಬೇಬಿ ಯಾವ ಹೆಲ್ಮೆಟ್ ಇಷ್ಟ ಆಯ್ತು ಬೇಬಿ ನಿಂಗೆ? ಬಾರ್ಬಿ ಎಲ್ಲಿದೆ? ಅಲ್ಲಿದೆ ಅಲ್ಲಲ್ಲಿ. ಅದು ಬಿಡು, ಇದು 2ರಲ್ಲಿ ನಿನಗೆ ಯಾವ್ದು ಇಷ್ಟ? ಅದೇನಾ? ಚೆನ್ನಾಗಿದೆಯಾ? ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ಮೇಲೆ ನನ್ನ ವ್ಲಾಗ್ಸಲ್ಲಿ ನೀವು ಈ ಹೆಲ್ಮೆಟ್ನ ನೋಡ್ತೀರಾ ಜಾಸ್ತಿ ಟೂರಿಂಗಲ್ಲಿ. ಅದೇ ಆಫ್ ರೋಡಿಗೆ ಹೋಗೋದಾಗ SMK. ಬಾಯ್ ಎಲ್ಲರಿಗೂ. ಮೈಕೊಳ್ಳಿ ಬೇಗ. ಆಮೇಲೆ ಏನಂತೀಯ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್. ಅಷ್ಟೇ ಸ್ನೇಹಿತರೆ, ಬಾಯ್. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲೆಸ್. ಸಿ ಯು ವಿತ್ ಅನದರ್ ವ್ಲಾಗ್ ಸೂನ್. ಬಾಯ್ 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 ಇಡು ಎಲ್ಲರಿಗೂ. ಬಾ ಬಾಯ್ ಎಲ್ಲರಿಗೂ. ಮೈಕೊಳ್ಳಿ ಫ್ರೆಂಡ್ಸ್. ಬಾಯ್.